ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಒಂದ್ ಕಾಲ ಐತ್ರಪ್ಪ, ಆಫೀಸ್ನ್ಯಾಗೋ ಮನ್ಯಾಗೋ ಸ್ಕೂಲ್ನ್ಯಾಗೋ ಏನಾರ ಗದ್ಲ ನಡಿಲಿಕ್ಕೆ ಹತ್ತಿದ್ರ ಇದೇನ ಆಫೀಸ್ ಅಂತ ತಿಳ್ಕೊಂಡಿರ, ಫಿಶ್ ಮಾರ್ಕೆಟ್ ಅನ್ಕೊಂಡಿರ ಅಂತಿದ್ರು. ಇದೇನ ಸಾಲಿನೋ ಸಂತಿನೋ ಅಂತ ಬೈತಿದ್ರು. ಈಗ ಏನರೇ ಮನ್ಯಾಗ ಜಗಳ ಆಡ್ಲಿಕ್ಕೆ ಹತ್ತಿದ್ ನೋಡಿದ್ರ ಏನ್ ಗುರು ಬಿಗ್ ಬಾಸ್ ಮನಿ ಅಂದ್ಕೊಂಡು ಏನಂತ ಕೇಳಿಬಿಡ್ತಾರ. ಆದ್ರೆ ಈಗೀಗಂತೂ ಈ ವಿಧಾನಸೌಧ, ಸುವರ್ಣಸೌಧ ಇದೆಲ್ಲ ನೋಡ್ಲಿಕ್ಕತ್ರ ಬಿಗ್ ಬಾಸ್ ಮನಿ ಥರಾನೇ ಕಾಣ್ಲಿಕ್ಕತ್ತದ. ಅದಕ್ಕೂ ಒಂದು ಕೈ ಮ್ಯಾಲ ಅಂತಾನೆ ಹೇಳಬಹುದು ಬಿಡ್ರಿ. ಸಿ.ಟಿ. ರವಿ ಅವರು ಇವತ್ತು ಬಿಜೆಪಿ ಕಚೇರಿದಾಗ ಒಂದು ಪ್ರೆಸ್ ಮೀಟ್ ಮಾಡಿದ್ರಪ್ಪ. ಏನೇನಾಯ್ತು, ಪೊಲೀಸರು ತಮ್ಮನ್ನ ಹೆಂಗೆಲ್ಲ ನಡೆಸ್ಕೊಂಡ್ರು, ಎಲ್ಲೆಲ್ಲೆಲ್ಲ ಸುತ್ತಾಡಿಸಿದ್ರು, ಯಾರ್ಯಾರ ಕಡೆಯಿಂದ ಫೋನ್ ಬರ್ಲಿಕ್ಕತ್ತಿತ್ತು, ತಮಗಿಷ್ಟು ಪೆಟ್ಟಾದ್ರೂ ಸಹಿತ ಪೊಲೀಸ್ ಮಂದಿ ಟ್ರೀಟ್ಮೆಂಟ್ ಕೊಡಿಸ್ಲಾರ್ದೆ ಹೆಂಗೆಲ್ಲ ತ್ರಾಸ್ ಕೊಟ್ರು ಅಂತ ಎಲ್ಲಾನು ಪ್ರೆಸ್ ಮುಂದ ಹೇಳ್ಕೋತ ಹೊಂಟ್ರು. ಇದೆಲ್ಲ ನೋಡ್ಲಿಕ್ಕತ್ರ ನನಗನಿಸ್ತದ, ಸಿ.ಟಿ. ರವಿ ಅವರು ಹಿಂಗ ರೋಡ್ನ್ಯಾಗ ಕುಂತ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ಹೊಂಟಿರೇನ್ರಿ ಅಂತ ಕೇಳಿದ್ರಾಗ ಏನ್ ತಪ್ಪಿಲ್ಲ ಅಂತ ಅನ್ಸೋದಿಲ್ಲೇನ್ ಹೇಳ್ರಿ ನೀವ. ಇನ್ನ ಎದಿ ಒಡೆಯುವ ವಿಷಯ ಏನಂದ್ರ, ವಿಧಾನ ಪರಿಷತ್ ಸದನವನ್ನ ಅವತ್ತು ಸಭಾಪತಿಗಳು ಗದ್ಲ ಹೆಚ್ಚಾಗಿದ್ದಕ್ಕೆ ಮುಂದಕ್ಕೆ ಹಾಕದ್ರಲ್ಲ, ಅವಾಗ ನಮ್ಮ DCM DKಶಿ, ಲಕ್ಷ್ಮಿ ಹೆಬ್ಬಾಳ್ಕರ್, ನಜೀರ್ ಅಹಮದ್, ಚಂದ್ರರಾಜ್ ಹಟ್ಟಿಹೊಳಿ ಈ 4 ಮಂದಿ ಕೂಡಿ ಸಿ.ಟಿ. ರವಿ ಅವ್ರ ಮ್ಯಾಲೆ ಏರ್ಕೊಂಡ್ ಬಂದ್ಬಿಟ್ರಂತ. ನಿನ್ನ ಕತಿ ಮುಗಿಸ್ಬಿಡ್ತೀವಿ ಅಂತ ಹೇಳ್ಕೊಂಡು ಬಾಯಿಗೆ ಬಂದಂಗ ಬೈಕೋತೆ ಬಂದ್ಬಿಟ್ರತ್ತ. ನೋಡ್ರಿ, ಅಕಸ್ಮಾತ್ ಏನರೇ ಮಾರ್ಷಲ್ ರಕ್ಷಣೆ ಇರ್ಲಿಲ್ಲ ಅಂತ ಆಗಿದ್ರ ಸಿ.ಟಿ. ರವಿ ಅವ್ರ ಮ್ಯಾಲ ಈ 4 ಮಂದಿ ಅಟ್ಯಾಕ್ ಮಾಡೇ ಬಿಡ್ತಿದ್ರಂತ. ಯಪ್ಪಾ ಥೋ, ಎಂಥ ಸ್ಥಿತಿಗೆ ತಂದು ಬಿಟ್ರು ನೋಡ್ರಿ ಇವ್ರ ರಾಜಕೀಯನ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗಳಗಳ ಅಂತ ಅಳ್ಕೋತ ಬಂದು DKಶಿ ಬಲ್ಲಿ ಹೇಳುದಂತ, ನನ್ನನ್ ಹಿಂಗ ಅಂದ್ಬಿಟ್ಟ ಸಿ.ಟಿ. ರವಿ ಅಂತ ಅನ್ನೋದಂತ. ಫಟ್ ಅಂತ ಸ್ತ್ರೀ ರಕ್ಷಕರ ತರ DKಶಿ ಒಂದು ಗ್ಯಾಂಗ್ ಕಟ್ಕೊಂಡು ಬಂದ್ ಬಿಡೋದಂತ. ಸದ್ಯಕ್ಕಿನ ಕೈಯಾಗ ಮಚ್ಚು, ಲಾಂಗು, ಗನ್ನು ಇರ್ಲಿಲ್ಲ ಅನ್ನೋದೇ ಪುಣ್ಯ ನೋಡ್ರಪ್ಪ. ಈ ರೌಡಿ ಸರ್ಕಾರ ಒಬ್ಬ ಶಾಸಕನ ಮ್ಯಾಲ ಈ ತರ ಅಟ್ಯಾಕ್ ಮಾಡಿಸ್ತದ ಅಂತಂದ್ರ ಸಾಮಾನ್ಯ ಮಂದಿದ ಗತಿ ಏನು ಅಂತ ಸದ್ದಿಲ್ದಂಗ ಯಾರಿಗೆ ಗೊತ್ತಾಗ್ಲಾರ್ದಂಗ ಹಗರ್ಕ ಜೀವಾನೇ ತೆಗೆದು ಬಿಡ್ತಾರ್ರಿ ಇವ್ರು. ಹೇಳ್ಕೊಳ್ಳಕ್ ಮಾತ್ರ ಬಂಡೆ, ಕುಕ್ಕರು ಇವೆಲ್ಲ ಚಲೋ ಕೆಲ್ಸಕ್ಕೆ ಉಪಯೋಗ ಆಗ್ಬೇಕ್ರಪ್ಪ. ಅದನ್ನ ನಮ್ಮ DKಶಿ ಅಣ್ಣ ಲಕ್ಷ್ಮಕ್ಕ ಸ್ವಲ್ಪ ಅರ್ಥ ಮಾಡ್ಕೊಳ್ರಲ್ಲ. ಸುಳ್ಳು ಸುಳ್ಳು ಆರೋಪ ಹೆಚ್ಚು ದಿನ ನಡೆಯಂಗಿಲ್ಲ. ಪಾಪ ನಮ್ಮ ಸಿ.ಟಿ. ರವಿ ಅವರಿಗೆ ಅಷ್ಟೆಲ್ಲ ಇಂಗ್ಲಿಷ್ ಬರ್ತಿತ್ತು ಅಂದ್ರ ಸೆಂಟ್ರಲ್ನಾಗೆ ಇರ್ತಿದ್ರು. ಬೈಯುವುದೇ ಆಗಿದ್ರ ಆ ಪದಾನ ಕನ್ನಡದಾಗೆ ಬೈದಿರ್ತಿದ್ರೇನೋ. ಖರೆ ಹೇಳ್ತೀನ್ರಪ್ಪ, ಈ ಸಂಘದ ಬ್ಯಾಕ್ ಗ್ರೌಂಡ್ ಇದು ಬಂದಂತವ್ರ ಬಾಯಾಗ ಅಪ್ಪಿ ತಪ್ಪಿನೂ ಇಂಥ ಪದಗಳೆಲ್ಲ ಬರುದಿಲ್ಲ. ಕನ್ನಡದಾಗೂ ಬರುದಿಲ್ಲ, ಇಂಗ್ಲಿಷ್ನ್ಯಾಗೂ ಬರುದಿಲ್ಲ. ಅದು ಬಿಡ್ರಿ, ಈಗ ಸಿ.ಟಿ. ರವಿ ಅವರು ಏನೋ ಅವಾಚ್ಯ ಬೈಗಳ ಬೈದ್ ಬಿಟ್ರು ಅಂತ ಕೇಸ್ ಹಾಕಿ ಅರೆಸ್ಟ್ ಮಾಡ್ತಲ್ಲ ಸರ್ಕಾರ. ಈ ಒಂದಿಷ್ಟು ವರ್ಷದ ಹಿಂದ, ಒಂದ್ ಸ್ವಲ್ಪ ದಿನದ ಹಿಂದ ಸಿದ್ದರಾಮಯ್ಯನವರು ಒಂದು ಜನತಾ ದರ್ಶನ ಕಾರ್ಯಕ್ರಮದಾಗ ಹೆಣ್ಣು ಮಗಳು ಒಬ್ಬಕ್ಕಿಂತ ಸೀರಿನೇ ಎಳೆದು ಬಿಟ್ಟಿದ್ರಲ್ಲ, ಅದು 100 ಮಂದಿ ಗಂಡಸೂರ್ ಮುಂದ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕು? ನಮ್ಮ ಮರಿ ಖರ್ಗೆ ಸಾಹೇಬ್ರು ಹೇಳ್ತಾರ, ಬಿಜೆಪಿದಾಗ ಎಲ್ಲಾರು ದುಶ್ಯಾಸನರೇ ಅದಾರ ಅಂತ ಹೇಳಿ. ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಷ್ಟ ಚಂದ ದುಶ್ಯಾಸನ ರೋಲ್ ಮಾಡೋರು ಯಾರೇ ಅದಾರ ಹೇಳ್ರಿ ಮರಿ ಖರ್ಗೆ ಸಾಹೇಬ್ರ? ನಮ್ಮ ಕರ್ನಾಟಕದ ಫೇಮಸ್ ಕ್ರಿಕೆಟ್ ಪ್ಲೇಯರ್, ಮೊದಲನೇ T20 ವಿಶ್ವಕಪ್ ಟೀಮ್ನಾಗಿದ್ದಂಥ ಆಟಗಾರ ಅಂದ್ರ ರಾಬಿನ್ ಉತ್ತಪ್ಪ. ಅವ್ರಿಗೆ ದೊಡ್ಡ ತ್ರಾಸ್ನ್ಯಾಗ ಸಿಕ್ಕಾಕೊಂಡು ಬಿಟ್ಟಾರ. ಇದು ಕ್ರಿಕೆಟ್ ಫೀಲ್ಡ್ನಾಗ ಆಗಿರೋ ಪ್ರಾಬ್ಲಮ್ ಅಲ್ರಿ. ಮತ್ತ ಅವ್ರು ರಿಟೈರ್ ಆಗಿ ಬಹಳೆ ದಿನ ಆಯ್ತು. ಮತ್ತ ಇದು ಸೆಲೆಬ್ರಿಟಿಗಳ ಫ್ಯಾಮಿಲಿ ಪ್ರಾಬ್ಲಮ್ಗಳು ಇರ್ತಾವಲ್ಲ, ಕಾಮನ್ ಅಂತ ಹೇಳಿ ಅದನ್ನು ಅಂದ್ಕೋಬೇಡ್ರಿ. ಮತ್ತ ಅಥವಾ ಏನರೇ ವಿಚಿತ್ರ ತಪ್ಪು ಹೇಳಿಕೆ ಕೊಟ್ಟು ಸಿಕ್ಕಾಕೊಂಡ್ರು ಅಂತನೂ ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಪ್ರಾಬ್ಲಮ್ ಆಗಿರೋದು ಅವ್ರು ನಡೆಸ್ಲಿಕ್ಕತ್ತಿದ್ದಂಥ ಕಂಪನಿದಾಗ. ಆದ್ರೆ ಈಗ ಅವ್ರ ಮ್ಯಾಲ ಒಂದು ಕೇಸ್ ಆಗ್ಯದ. ಏನ್ ಕೇಸ್ ಅಂತ ಕೇಳ್ರಿ, ಹೇಳ್ತೀನಿ ನಾನು. ರಾಬಿನ್ ಉತ್ತಪ್ಪ ಅವರದ್ದು ಒಂದು ಪ್ರೈವೇಟ್ ಕಂಪನಿ ಅದ, ಅದು ಬೆಂಗಳೂರಾಗೆ ಅದ. ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದ್ ಕಂಪನಿ ಅದ ನೋಡ್ರಪ್ಪ. ನೋಡ್ರಿ, ಕಂಪನಿಗೂ ಈ ದಾಂಡಿಗ ಸೆಂಚುರಿ ಅಂತಾನೆ ಹೆಸರಿಟ್ಟಾರ. ಈ ಕಂಪನಿದಾಗ ಬಹಳಷ್ಟು ಮಂದಿ ಕೆಲಸ ಮಾಡ್ಲಿಕತ್ತಾರ.
ಕೆಲಸ ಮಾಡ್ಲಿಕ್ಕತ್ತಾರ ಅಂತ ಅಂದ ಮ್ಯಾಲ ಪಗಾರ ಅಂತಿದ್ದೇ ಇರ್ತೈತಲ್ಲ. ಪಗಾರ ಅಂತ ಕೊಡ್ತಾರ ಅಂದ ಮ್ಯಾಲ ಅದಕ್ಕೆ PF, TDS, ಟ್ಯಾಕ್ಸ್ ಏನೇನೋ ಇರ್ಲೇಬೇಕಲ್ಲ. ಉತ್ತಪ್ಪ ಕಂಪನಿದಾಗ್ನು ಅವ್ರ ನೌಕರರಿಗೆ ಪಗಾರ ಕೊಡುವ ಮುಂದ PF ಅಂತ ಹೇಳಿ ರೊಕ್ಕ ಕಟ್ ಮಾಡ್ಲಿಕ್ಕತ್ತಿದ್ರಂತ. ಆದ್ರೆ ಹಿಂಗ PF ಸಲುವಾಗಿ ಕಟ್ ಮಾಡ್ಲಿಕ್ಕತ್ತಿದ್ದ ರೊಕ್ಕ PF ಅಕೌಂಟಿಗೆ ಹಾಕೇ ಇಲ್ಲಂತ. ಅಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳು ಏನಂತ ತಿಳ್ಕೊಂಡಿರ್ತಾರ ಹೇಳ್ರಿ, ಓ ನಮ್ಮ PF ರೊಕ್ಕ ಎಲ್ಲ ಕಟ್ ಮಾಡ್ಲಿಕ್ಕತ್ತಾರ ಅಂತಂದ್ರ ಇದಕ್ಕೆ ಅವರು ಒಂದು ಪಾಲು ಸೇರಿಸಿ PF ಖಾತೆಗೆ ಹಾಕ್ತಾರ. ನಾವು ನಮಗ್ ಬೇಕಾದಾಗ ಅಥವಾ ನಾವಿಲ್ಲಿ ಕೆಲಸ ಬಿಡು ಮುಂದ ಬಡ್ಡಿ ಸಮೇತ ದೊಡ್ಡ ರೊಕ್ಕ ಕೈಗೆ ಬರ್ತೈತಿ ಅಂತ ತಿಳ್ಕೊಂಡಿರ್ತಾರ ಪಾಪ. ಮತ್ತ PF ಅಂದ್ರ ಹಂಗೆ ಅಲ್ಲೇನ್ರಿ, ಅದಕ್ಕೆ ಅದನ್ನ ಭವಿಷ್ಯ ನಿಧಿ ಅಂತ ಕರೆಯುವುದಲ್ಲೇನ್ ಹೇಳ್ರಿ. ಆದ್ರ ರಾಬಿನ್ ಉತ್ತಪ್ಪ ಅವರ ಕಂಪನಿಯವರು ಎಂಪ್ಲಾಯಿಗಳಿಂದ ಕಟ್ ಮಾಡಿರುವಂತಹ PF ರೊಕ್ಕನ PF ಅಕೌಂಟಿಗೆ ಹಾಕೇ ಇಲ್ಲ. ಇದು ಈಗ ಎಲ್ಲಾ ಕೂಡಿ ಇಲ್ಲಿ ತನಕ ಬರೋಬ್ಬರಿ 23 ಲಕ್ಷ ರೂಪಾಯಿ ಆಗ್ಬಿಟ್ಟದಂತ ನೋಡ್ರಿ. ಈಗ PF ಆಫೀಸಿನ ರೀಜನಲ್ ಕಮಿಷನರ್ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿಬಿಟ್ಟಾರ. ಬಡವರು ಉದ್ಯೋಗಿಗಳು ರೊಕ್ಕ ಇಟ್ಕೊಂಡು ಹಿಂಗ ತೀರಾ ಅವರಿಗೆ ನೋಡ್ರಿ ಬರ್ಬೇಕಾಗಿರುವಂತಹ PF ಅಮೌಂಟಿಗೆ ಮೋಸ ಮಾಡಿರಂತ ಹೇಳಿ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ರಂತ. ಆದ್ರೆ ರಾಬಿನ್ ಉತ್ತಪ್ಪ ಅವರು ಅವ್ರ ಕೈಗಿನ್ನ ಸಿಕ್ಕಿಲ್ ನೋಡ್ರಿ. ಆಫೀಸ್ ನಡೆಸೋದ್ರಾಗ ಒಂದು ಸಣ್ಣ ಎಡವಟ್ಟಾದ್ರೂ ಹೆಂಗೆಲ್ಲ ಪ್ರಾಬ್ಲಮ್ ಬಂದ್ ಬಿಡ್ತಾವ. ತಮ್ಮ ಕಂಪನಿ ಸಲುವಾಗಿ ಕೆಲಸ ಮಾಡುವಂತಹ ಪಾಪ ಬಡವರು ಉದ್ಯೋಗಿಗಳ ರೊಕ್ಕನ ಈ ತರ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪೇ ಬಿಡ್ರಪ್ಪ. ಆದ್ರೂ ನಮ್ ರಾಬಿನ್ ಉತ್ತಪ್ಪ ಈ ಎಲ್ಲಾ ತ್ರಾಸ್ನಿಂದ ಹೊರಗೆ ಬರ್ಲಿ, ಅವ್ರಿಗೇನ್ರಿ 23 ಲಕ್ಷ ರೂಪಾಯಿನ ದೊಡ್ಡ ವಿಷಯ ಹೇಳ್ರಿ. ನಾನು ಅವನಲ್ಲ ಅವಳು ಅಂತ ಒಂದು ಸಿನಿಮಾ ಬಂದಿತ್ತೆ ಗೊತ್ತೈತಲ್ಲ, ಅದೇ ನಮ್ಮ ಸಂಚಾರಿ ವಿಜಯ್ ಅವ್ರದ್ದು. ನಂಗೆ ಹುಡುಗನ್ ತರ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹುಡುಗಿ ಆಗ್ಬಿಡುವಂತ ಪಾತ್ರ ಮಾಡಿದ್ರು ನೋಡ್ರಿ. ಈಗ ಅಂಥದ್ದೇ ಇನ್ನೊಂದು ರಿಯಲ್ ಘಟನೆ ನಡೆದೈತಿ, ಬೆಳಕಿಗೆ ಬಂದೈತಿ. ಆದ್ರ ಇಲ್ಲಿ ಒಂದು ಸಣ್ಣ ಚೇಂಜ್ ಏನಪ್ಪಾ ಅಂದ್ರ ಹುಡುಗ ಹುಡುಗಿ ಆಗೋ ಬದ್ಲಿ ಹುಡುಗಿನೇ ಹುಡುಗ ಆಗ್ಬಿಟ್ಟಾಳ. ಅಂದ್ರ ನಾನು ಅವಳಲ್ಲ ಅವನು ಕೇಸ್ ಇದು. ಹೆಣ್ಣು ಗಂಡಾಗೋದು, ಗಂಡ ಹೆಣ್ಣಾಗೋದು ಈಗೀಗಂತೂ ಬಹಳ ಕಾಮನ್ ಆಗ್ಬಿಟ್ಟದ್ ಬಿಡ್ರಿ. ಇನ್ನು ಗಂಡನ್ನೇ ಲಗ್ನ ಆಗೋದು, ಹೆಣ್ಣನ್ನೇ ಲಗ್ನ ಆಗೋದಂತೂ ಮನಾರ ಕೇಸ್ಗಳು ನೋಡ್ಲಿಕ್ಕತ್ತೀವಿ ನಾವು. ಅದಕ್ಕೆ ಇದನ್ನ ಕಲಿಗಾಲ ಅಂತ ಅನ್ನೋದಲ್ಲೇನ್ ಹೇಳ್ರಿ. ದೆಹಲಿ ಬಲ್ಲಿರುವಂತಹ ಕನೌಜ್ ಅನ್ನೋ ಊರಾಗ ಈ ಘಟನೆ ನಡೆದೈತ್ ನೋಡ್ರಿ. ಶಿವಾಂಗಿ ಅಂತ ಒಬ್ಬಕಿದ್ಲಂತ, ಅವ್ರ ಅಪ್ಪನ ಒಂದು ಬಂಗಾರದ ಅಂಗಡಿ ಇತ್ತಂತ. ಆ ಬಂಗಾರದ ಅಂಗಡಿಗೆ ಜ್ಯೋತಿ ಅನ್ನೋ ಒಂದು ಹುಡುಗಿ ಬರ್ತಾಳ. ಆಕಿನ ನೋಡ್ತಿದ್ದಂಗೆನೆ ಶಿವಾಂಗಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡ್ತದ. ಅದಕ್ಕ ಸರಿಯಾಗಿ ಈ ಜ್ಯೋತಿ ಅನ್ನೋ ಹುಡುಗಿ ಏನ್ ಮಾಡ್ತಾಳ ಗೊತ್ತಾ, ಅಲ್ಲೇ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಾಳ. ಆ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಲಿಕ್ಕ ಆಕಿ ಶಿವಾಂಗಿ ಅಪ್ಪನ ಬಲ್ಲೇ ಸಾಲ ತಗೊಂಡಿರ್ತಾಳ. ಈಗ ಶಿವಾಂಗಿ ಮತ್ತು ಜ್ಯೋತಿ ಮೇಲ ಭೇಟಿ ಮಾಡ್ಲಿಕ್ಕೆ ಚಾಲು ಮಾಡಿಬಿಡ್ತಾರ. ಹಂಗೆ ಇವ್ರಿಬ್ರ ನಡುವ ಲವ್ ಆಗ್ಬಿಡ್ತದ. ನಾವಿಬ್ರು ಲಗ್ನ ಆಗ್ತೀವಿ ಅಂತ ಶಿವಾಂಗಿ ಹೋಗಿ ಅಪ್ಪ ಅವನ ಬಲ್ಲಿ ಹೇಳ್ಬಿಡ್ತಾಳ. ಇನ್ನು ಜ್ಯೋತಿ ಸುಮ್ಮನಿರ್ತಾಳ. ಜ್ಯೋತಿನೂ ಅವ್ರ ಅಪ್ಪನ ಬಲ್ಲಿ ಅವ್ರ ಅವನ ಬಲ್ಲಿ ಹೋಗಿ ಹೇಳ್ಬಿಡ್ತಾಳ. ಅಲ್ರಿ ಯಾರೇ ಒಪ್ತಾರೇನ್ ಹೇಳ್ರಿ, ಹುಡುಗಿ ಲಗ್ನ ಆಗೋದನ್ನ ಕೇಳೇ ಶಾಕ್ ಆಗಲ್ಲೇನ್ ಹೇಳ್ರಿ. ಎಷ್ಟು ಕಾಮನ್ ಅಂದ್ರೂ ನೋಡ್ರಿ ಅವ್ರಿಗೆ ಅನುಭವಿಸಿದಾಗೆ ಗೊತ್ತಾಗ್ತದ. ಚಾನ್ಸೇ ಇಲ್ಲ. ಈ ಜಾತಿ, ಅಂತಸ್ತು, ಆಸ್ತಿ, ರೂಪ, ಗುಣ ಇದೆಲ್ಲ ಹಾಳಾಗಿ ಹೋಗ್ಲಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ. ಆದ್ರೆ ಈ ಹೆಣ್ಣು ಲಗ್ನ ಆಗೋದು ಹೆಂಗ್ ಒಪ್ಕೊಳ್ಳುದು ಅಂತ ಆ ಪೋಷಕರು ಸಹಜವಾಗಿ ಸಿಟ್ಟಿಗೆ ಬಂದ್ಬಿಟ್ರು. ಆದ್ರ ಪ್ರೀತಿದಾಗ ಬಿದ್ದವ್ರಿಗೆ ಅದೆಲ್ಲ ಎಲ್ಲಿ ಗೊತ್ತಾಗ್ತದ ಹೇಳ್ರಿ. ಈ ಶಿವಾಂಗಿ ಏನ್ ಮಾಡಿದ್ಲು ಗೊತ್ತಾ, ಲಖನೌ ಹೋಗಿ ಅಲ್ಲಿಂದ ದೆಹಲಿಗೆ ಹೋಗಿ ಲಿಂಗ ಪರಿವರ್ತನೆ ಮಾಡ್ಕೊಂಡು ಬಂದ್ಬಿಟ್ಲು. ಹೆಣ್ಣಾಗಿ ಹೋಗಿದ್ದವಳು ಗಂಡಾಗಿ ಹೊಳ್ಳೆ ಬಂದ್ಬಿಟ್ಲು ನೋಡ್ರಿ. ಬಿಟ್ಲ ಅನ್ಬೇಕಾ ಬಿಟ್ಟ ಅನ್ಬೇಕಾ ಒಂದು ತಿಳಿಯಲಾಗದ. ಶಿವಾಂಗಿ ಈಗ ರಾನು ಅನ್ನೋ ಗಂಡು ಹುಡುಗ ಆಗ್ಬಿಟ್ಲು. ಈಗರೇ ಲಗ್ನ ಮಾಡ್ಕೋಬಹುದಾ ಅಂತ ಸವಾಲ್ ಹಾಕ್ಬಿಟ್ಲು. ಯಪ್ಪ ಹೋಗಿ ಈ ತರ ತಮ್ಮ ಪ್ರೀತಿ ಪ್ರೂವ್ ಮಾಡಿದ್ರೆ ಇನ್ನೇನ್ ಹೇಳಿಕ್ ಆಗ್ತದ. ಪೋಷಕರು ಸುಸ್ತಾಗ ಅಸ್ತು ಅಂತಂದು ಬಿಟ್ರು. ಈಗ ರಾನು ವೆಡ್ಸ್ ಜ್ಯೋತಿ ಅಂತ ಇವ್ರಿಬ್ಬರದು ಲಗ್ನ ಆಗ್ಯದ. ಮುಂದೇನ್ ಕತಿ ಆಗ್ತದೋ ಗೊತ್ತಿಲ್ಲ. ಹೆಂಗೋ ಒಟ್ಟ ಚಲೋ ಇರ್ಲಿ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಭಾನುವಾರ ಆಯ್ತಾರ ಸೂಟಿ ಇರ್ತದ. ಸೋಮವಾರ ಭೇಟಿಯಾಗೋಣ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.